ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನ ನಾವು ಗವರ್ನರ್ದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ PYQ ಅನಾಲಿಸಿಸ್ ಮಾಡ್ತಿದ್ದೀವಿ. 2011ರಿಂದ 2024 ಯಾವ ಕ್ವಶನು ಯಾವ ಟಾಪಿಕ್ ಮೇಲೆ ಬಂದಿತ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ, ಸರಿನಾ? ಸೊ ನೀವು ಗವರ್ನರ್ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಮೋಸ್ಟ್ಲಿ ರಿವಿಷನ್ ಮಾಡಿರ್ತೀರ ಅನ್ಕೋತೀನಿ. ರಿವಿಷನ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮಗೆ ಈಸಿ ಅನಿಸುತ್ತೆ, ಸರಿನಾ? ಓಕೆ, ಮೊದಲನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್? 2013 ಕೇಳಿದ್ದು. ಇನ್ ಇಂಡಿಯಾ ಸೇಮ್ ಪರ್ಸನ್ ಕೆನಾಟ್ ಬಿ ಅಪಾಯಿಂಟೆಡ್ ಆಸ್ ದ ಗವರ್ನರ್ ಫಾರ್ 2 or more ಸ್ಟೇಟ್ಸ್ ಅಟ್ ದ ಸೇಮ್ ಟೈಮ್. ಇದು ತಪ್ಪು. ಇದು ಈಸಿ ಡೈರೆಕ್ಟ್ ಕ್ವಶನ್. ಇವೆಲ್ಲ ನಿಮ್ಮ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಸೇಮ್ ಪರ್ಸನ್ ಕ್ಯಾನ್ ಬಿ ಅಪಾಯಿಂಟೆಡ್ ಫಾರ್ 2 or more ಸ್ಟೇಟಸ್ ಆ್ಯಸ್ ಎ ಗವರ್ನರ್ ಅಂತಿದೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಿದೆ. ನೆಕ್ಸ್ಟು, ದ ಜಡ್ಜಸ್ ಆಫ್ ದ ಹೈಕೋರ್ಟ್ ಆಫ್ ಅ ಸ್ಟೇಟ್ ಇನ್ ಇಂಡಿಯಾ are appointed by the governor of a state just as the judges of the Supreme Court are appointed by the president. ಇದು ಎಷ್ಟು ಜನ ಸರಿ ಅಂತ ಹೇಳ್ತಾರೆ ಹೇಳಿ? ಹೈಕೋರ್ಟ್ ಜಡ್ಜಸ್ನ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ ಅಥವಾ ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ ಹೇಳಿ? ನೆನೆಸ್ಕೊಳ್ಳಿ ಹೆಂಗೆ. ಸೊ ನೀವು ನೆನೆಸ್ಕೊಂಡಿರ್ತಾರೆ ಅನ್ಕೋತಾನೆ. ಸೊ ನಿಮ್ಮ ಹೈಕೋರ್ಟ್ ಜಡ್ಜಸ್ನು ಕೂಡ ನಮ್ಮ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡೋದು, ಗವರ್ನರ್ ಅವರು ಬರೋದಿಲ್ಲ. ಹಾಗಾಗಿ ಗವರ್ನರ್ ತಪ್ಪಿದೆ. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ ಅಂತ. ಸೊ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಅವರು. ಸೊ ಹೈಕೋರ್ಟ್ ಜಡ್ಜಸ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಅವರನ್ನೇ. ಸೊ ಗವರ್ನರ್ ಅಪಾಯಿಂಟ್ ಮಾಡೋದಿಲ್ಲ, ಸರಿನಾ? ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪು. ನೆಕ್ಸ್ಟು, ನೋ ಪ್ರೊಸೀಜರ್ ಹ್ಯಾಸ್ ಬೀನ್ ಲೈಡ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ದ ರಿಮೂವಲ್ ಆಫ್ ದ ಗವರ್ನರ್ ಫ್ರಮ್ ಹಿಸ್ ಆರ್ ಹರ್ ಪೋಸ್ಟ್. ಹೌದಾ, ಇದೆಯಾ? ಗವರ್ನರ್ ರಿಮೂವಲ್ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಯಾವುದಾದ್ರೂ ಒಂದು ಪ್ರೊಸೀಜರ್ ಮೆನ್ಷನ್ ಆಗಿದೆಯಾ? ಆ್ಯಸ್ ಮೆನ್ಷನ್ಡ್ ಲೈಕ್ ಅ ಇಂಪ್ರೀಚ್ಮೆಂಟ್ ಪ್ರೊಸೆಸ್ ಫಾರ್ ಅ ಪ್ರೆಸಿಡೆಂಟ್, ಇಸ್ ದರ್ ಎನಿ ಪ್ರೊಸೀಜರ್ ಫಾರ್ ಇಂಪ್ರೀಚ್ಮೆಂಟ್ ಆಫ್ ಅ ಗವರ್ನರ್ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳ್ಬಿಟ್ರೆ ಆಮೇಲೆ. ಸೊ ನಮ್ಮ ಸಂವಿಧಾನದಲ್ಲಿ ಯಾವುದೇ ತರಹದ ಒಂದು ಗವರ್ನರ್ಗೆ ಅಥವಾ ಗವರ್ನರ್ಗೆ ರಿಮೂವ್ ಮಾಡೋದಕ್ಕೆ ಯಾವುದೇ ಥರ ಪ್ರೊಸೀಜರ್ ಇಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹಾಗಾದರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂದರೆ ಈ ಸ್ಟೇಟ್ಮೆಂಟ್ ತಪ್ಪು ಅಂತಲೇ ಅರ್ಥ. ಆಯಿತಾ? ಇಲ್ಲಿ ಕೇಳಿದ್ದಾನೆ ಈ ಸ್ಟೇಟ್ಮೆಂಟಲ್ಲಿ, ಇನ್ ಕೇಸ್ ಆಫ್ ಯೂನಿಯನ್ ಟೆರಿಟರಿ ಹ್ಯಾವಿಂಗ್ ಎ ಲೆಜಿಸ್ಲೇಟಿವ್ ಸೆಟಪ್ ದ ಚೀಫ್ ಮಿನಿಸ್ಟರ್ ಈಸ್ ಅಪಾಯಿಂಟೆಡ್ ಬೈ ದ ಲೆಫ್ಟಿನೆಂಟ್ ಗವರ್ನರ್ ಆನ್ ದ ಬೇಸಿಸ್ ಆಫ್ ಮೆಜಾರಿಟಿ ಸಪೋರ್ಟ್. ಇದು ತಪ್ಪು ಬಿಡಿ, ಇದು ಏನು ಸಂಬಂಧನೇ ಇಲ್ಲ ಬಿಡಿ. ಸೊ ಈಗ ಅರ್ಥ ಆಗಿರುತ್ತೆ ಅನ್ಕೋತೀನಿ ಮೊದಲನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪು ಅಂತ. ಸೊ ಮೊದಲನೇ ಸ್ಟೇಟ್ಮೆಂಟಲ್ಲಿ ಸೇಮ್ ಪರ್ಸನ್ನ ಅಂದರೆ ಒಬ್ಬನ್ನ 2-3 ಸ್ಟೇಟ್ಗಳಿಗೆ ಒಬ್ಬನ್ನೇ ಗವರ್ನರ್ಗೆ ಅಪಾಯಿಂಟ್ ಮಾಡ್ಬೋದು ಅಂತ ನಮ್ಮ 7ನೇ ತಿದ್ದುಪಡಿ ಹೇಳ್ತದೆ. ಹಾಗಾಗಿ ಇಲ್ಲೇನು ಕೇಳಿದ್ದಾನೆ, ಸೇಮ್ ಪರ್ಸನ್ ಕ್ಯಾನ್ ನಾಟ್ ಬಿ ಅಂತಿದೆ, ಇದು ಕ್ಯಾನ್ ಬಿ ಅಂತ ಇರಬೇಕಾಯಿತು. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಆಯಿತಾ? ಎರಡನೇ ಸ್ಟೇಟ್ಮೆಂಟ್ ಏನು ತಪ್ಪಿದೆ ಅಂತಂದರೆ, ನಮ್ಮ ಹೈಕೋರ್ಟ್ ಜಡ್ಜಸ್ನ ಕೂಡ ನಮ್ಮ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡೋದು, ಗವರ್ನರ್ ಅವರು ಅಪಾಯಿಂಟ್ ಮಾಡೋದಿಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ. ಮೂರನೇ ಸ್ಟೇಟ್ಮೆಂಟ್ ಏನಿದೆ ಅಂತಂದರೆ, ಗವರ್ನರ್ ರಿಮೂವಲ್ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಯಾವ ಪ್ರೊಸೀಜರು ಕೂಡ ಉಲ್ಲೇಖ ಆಗಿಲ್ಲ ಅಂತಿದೆ. ಹೌದು, ನಮ್ಮ ಸಂವಿಧಾನದಲ್ಲಿ ರಿಮೂವಲ್ ಪ್ರೊಸೆಸ್ಗೆ ಯಾವುದೇ ತರಹದ ಒಂದು ಪ್ರೊಸೀಜರು ಉಲ್ಲೇಖ ಆಗಿಲ್ಲ. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಿದೆ. ಸೊ ಡಿ, ಅದು ಕೂಡ ತಪ್ಪಿದೆ. ಆಯಿತಾ? ಅದು ಬಿಟ್ಟು ನೆಕ್ಸ್ಟ್ ಏನು ಹೇಳಬೇಕು ಇಲ್ಲಿ, ನಿಮ್ಮ ಡಿ ಯಾಕೆ ತಪ್ಪು ಅಂತ ಹೇಳೋದಾದರೆ, ನಿಮ್ಮ ಅದಕ್ಕೆ ಎಕ್ಸ್ಟ್ರಾ ಹೇಳಿದ್ರೆ ನಿಮ್ಮ ಸೆಕ್ಷನ್ 45 ಹೇಳ್ತಿದೆ. ಸೆಕ್ಷನ್ 45 ಗವರ್ನಮೆಂಟ್ ಆಫ್ UT 1963 ಏನು ಹೇಳ್ತಿದೆ ಅಂತಂದರೆ, CM ಆಫ್ UT ಯಾರಿದ್ದಾರೆ ಅಂತಂದರೆ ಡೆಲ್ಲಿ, ಪುದುಚೇರಿ, ನಮ್ಮ ಜಮ್ಮು ಕಾಶ್ಮೀರ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ವೈಲ್ ಓತ್ ಈಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ದ ಲೆಫ್ಟಿನೆಂಟ್ ಗವರ್ನರ್ ಆಫ್ ದ ರೆಸ್ಪೆಕ್ಟಿವ್ UT. ಇಲ್ಲೇನು ಕೇಳಿದಾನೆ, ಇಲ್ಲಿ ಚೀಫ್ ಮಿನಿಸ್ಟರ್ ಅಂತ ಕೇಳಿದಾನೆ. ಚೀಫ್ ಮಿನಿಸ್ಟರ್ ಈಸ್ ಅಪಾಯಿಂಟೆಡ್ ಬೈ ದ ಲೆಫ್ಟಿನೆಂಟ್ ಗವರ್ನರ್ ಅಂತಿದೆ. ಇಲ್ಲ, ಅದು ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡಲ್ಲ. ಇವ್ರನ್ನ ಅಪಾಯಿಂಟ್ ಮಾಡೋದು ಕೂಡ ನಮ್ಮ ಪ್ರೆಸಿಡೆಂಟ್ ಅವರೇ. ಯಾರು? ಪ್ರೆಸಿಡೆಂಟ್ ಅವರೇ. ಬಟ್ ಈ ಒಂದು ಓತ್ ಕೊಡ್ತಾರಲ್ಲ, ಪ್ರಮಾಣ ವಚನ ಕೊಡೋದು ಯಾರು ಅಂತಂದರೆ ನಮ್ಮ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರೆ. ಸೊ ಹಾಗಾಗಿ ನಮ್ಮ UT ಲೆಜಿಸ್ಲೇಟಿವ್ ಸೆಟಪ್ಪಲ್ಲಿ ಚೀಫ್ ಮಿನಿಸ್ಟರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಅಲ್ಲೂ ಕೂಡ ನಮ್ಮ ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ ಮಾಡ್ತಾರೆ. ಆಯಿತಾ? CM ಆಫ್ UT ಯಾವುದು ಅಂದರೆ ಡೆಲ್ಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರ 3ಕ್ಕೆ ಮಾತ್ರ. ಆಯಿತಾ? ಇನ್ನು ಮಿಕ್ಕಿದಕ್ಕೆ ಪಾಪ್ಯುಲೇಷನ್ ಕಮ್ಮಿ ಇದೆ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದ ಗವರ್ನರ್? ಸೊ ದಯವಿಟ್ಟು ಡಿಸ್ಕ್ರಿಷನರಿ ಪವರ್ ಓದ್ಕೊಳ್ಳಿ. ಡಿಸ್ಕ್ರಿಷನರಿ ಮತ್ತು ಪರ್ಸನಲ್ ಡಿಸ್ಕ್ರಿಷನ್ ಕಡೆ 2-3 ಕೊಟ್ಟಿದ್ದಾನೆ ಅನ್ಕೋತೀನಿ. ಆಯಿತಾ? ಸೊ ದಯವಿಟ್ಟು ಅದನ್ನು ಓದಿ. ನೆಕ್ಸ್ಟ್, ಸೆಂಡಿಂಗ್ ಎ ರಿಪೋರ್ಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ಇಂಪೋಸಿಂಗ್ ದ ಪ್ರೆಸಿಡೆಂಟ್ ರೂಲ್, ಅಪಾಯಿಂಟಿಂಗ್ ದ ಮಿನಿಸ್ಟರ್, ರಿಸರ್ವಿಂಗ್ ಅ ಸರ್ಟನ್ ಬಿಲ್ಸ್ passed by the state legislature for consideration of the President of India, is to making rule to conduct a business of a state of the
ಕಂಡಕ್ಟ್ ದ ಬಿಸ್ನೆಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಏನಿದೆ ಕ್ವಶನು 1 2 3ನಾ? ಯಾವ ಸ್ಟೇಟ್ಮೆಂಟು ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ತೀರಾ? ಡಿಸ್ಕ್ರಿಷನರಿ ಪವರು ಅದು ಬಿಟ್ರೆ ಅಷ್ಟೇ, ಏನಿಲ್ಲ. ಅಥವಾ 1 and 2 ಅಲ್ಲಿ 1 and 3, 2 3 4 ಮತ್ತು 1 2 3 4 134ನೇದು. ಈಗ ನೀವು ಡಿಸ್ಕ್ರಿಷನರಿ ಪವರು ಗವರ್ನರ್ದು ನೋಡೋದಾದರೆ ಇಲ್ಲಿ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿ ಅಂತ ಹೇಳೋದು ಕೂಡ ಅದು ಡಿಸ್ಕ್ರಿಷನರಿ ಪವರ್ ಆಗಿರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಅಪಾಯಿಂಟಿಂಗ್ ಎ ಮಿನಿಸ್ಟ್ರು ಅದು ಇಲ್ಲ, ಅದು ಡಿಸ್ಕ್ರಿಷನರಿ ಪವರ್ ಅಲ್ಲ ಅದು. ನೆಕ್ಸ್ಟ್ ರಿಸರ್ವಿಂಗ್ ಎ ಸರ್ಟನ್ ಬಿಲ್ ಪಾಸ್ಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇದು ಕೂಡ ಡಿಸ್ಕ್ರಿಷನರಿ ಪವರು, ಇದು ತಪ್ಪಿದೆ. ನೆಕ್ಸ್ಟ್ ಮೇಕಿಂಗ್ ಅ ರೂಲ್ಸ್ ಟು ಕಂಡಕ್ಟ್ ದ ಬಿಸ್ನೆಸ್ ಆಫ್ ದ ಸ್ಟೇಟ್ ಗವರ್ಮೆಂಟ್, ಇದು ನಿಮ್ಮ ಎಕ್ಸಿಕ್ಯೂಟಿವ್ ಪವರ್ ಏನೋ ಬರುತ್ತೆ ಅಲ್ವಾ, ಎಕ್ಸಿಕ್ಯೂಟಿವ್ ಪವರಲ್ಲಿ ಬರುತ್ತೆ ನಿಮಗೆ. ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಪವರಲ್ಲಿ ನಿಮಗೆ ಈ ಒಂದು ಪಾಯಿಂಟ್ ಬರುತ್ತೆ, ಇದು ನಿಮ್ಮ ಡಿಸ್ಕ್ರಿಷನರಿ ಪವರ್ ಅಲ್ಲ. ನೋಡಿ, ಸ್ಟೇಟಲ್ಲಿ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿ ಅಂತ ಆರ್ಟಿಕಲ್ 356ನ ಇಂಪೋಸ್ ಮಾಡಿ ಅಂತ ಹೇಳೋದು ಕೂಡ ಡಿಸ್ಕ್ರಿಷನರಿ ಪವರು. ಮತ್ತು ಕೆಲವೊಂದು ಬಿಲ್ನ ಅಂದರೆ ಒಂದು ಬಿಲ್ನ ಆಕ್ಸೆಪ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ವಿತ್ಹೋಲ್ಡ್ ಮಾಡ್ಬೋದು, ಇಲ್ಲ ಅಂತಂದರೆ ಇನ್ನೊಂದಿದೆ, ಏನು ಅಂತಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಅಂದರೆ ಕನ್ಸಿಡರೇಷನ್ಗೆ ಇಡೋದು. ಅಂದರೆ ನೋಡಪ್ಪ, ನೀವು ಸ್ಟೇಟ್ ಲೆಜಿಸ್ಲೇಚರ್ ಏನು ನನಗೆ ಕೊಟ್ಟಿದ್ದೀರಾ ಅಂದರೆ ಗವರ್ನರ್ ಕೈಲಿ ಏನು ಕೊಟ್ಟಿದ್ದೀರಾ ಈ ಬಿಲ್ನ ಪಾಸ್ ಮಾಡೋದಕ್ಕೆ ನನ್ನ ಹತ್ರ ಅಷ್ಟೊಂದು ಪವರ್ ಇಲ್ಲ, ಅದಕ್ಕೆ ನಾನು ಇದನ್ನೇನು ಮಾಡ್ತೀನಿ, ದೊಡ್ಡವರಿಗೆ ನೋಡೋದಕ್ಕೆ ಇಡ್ತೀನಿ ಅಂತ ಹೇಳಿ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆ ಕನ್ಸಿಡರ್ ಮಾಡ್ತಾರೆ. ನೋಡಿ ಸಾಹೇಬ್ರೆ, ನನ್ನ ಹತ್ರ ಇದು ಒಂದು ಬಿಲ್ ಬಂದಿದೆ, ನನ್ನ ಸ್ಟೇಟಿಂದ ಒಂದು ಬಿಲ್ ಬಂದಿದೆ, ದಯವಿಟ್ಟು ನೀವು ಇದನ್ನು ಕನ್ಸಿಡರ್ ಮಾಡಿ ಅಂತ ಹೇಳುವಂಥ ಪವರು ನಮ್ಮ ಗವರ್ನರ್ ಕೈಲಿದೆ. ಸೊ ಆ ಥರ ಒಂದು ಪ್ರೆಸಿಡೆಂಟ್ಗೆ ಒಂದು ಕನ್ಸಿಡರ್ ಮಾಡ್ತಾರಲ್ಲ ಆ ಬಿಲ್ಗಳನ್ನ, ಸೊ ಅದು ಕೂಡ ಡಿಸ್ಕ್ರಿಷನರಿ ಪವರ್ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಇಸ್ 1 and 3 ಓನ್ಲಿ. 1 and 3 ಓನ್ಲಿ. ನೆಕ್ಸ್ಟು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟು ಸ್ಟೇಟ್ಮೆಂಟ್ಸ್ ನೋಡೋಣ. ದ ಚೀಫ್ ಸೆಕ್ರೆಟರಿ ಇನ್ ಅ ಸ್ಟೇಟ್ ಈಸ್ ಅಪಾಯಿಂಟೆಡ್ ಬೈ ದ ಗವರ್ನರ್ ಆಫ್ ಅ ಸ್ಟೇಟ್. ನೆಕ್ಸ್ಟ್ ದ ಚೀಫ್ ಸೆಕ್ರೆಟರಿ ಇನ್ ಅ ಸ್ಟೇಟ್ ಹ್ಯಾಸ್ ಎ ಫಿಕ್ಸ್ಡ್ ಟೆನ್ಯೂರ್. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಸರ್, ಎಲ್ಲಿದೆ ಸರ್ ಚೀಫ್ ಸೆಕ್ರೆಟರಿ? ಎಲ್ಲ ನಿಮ್ಮ ಲಕ್ಷ್ಮೀಕಾಂತಲ್ಲ ಇರ್ಬೋದೇನೋ ನೋಡಿ. ಸೊ ಮೊದಲನೇದು ಆನ್ಸರು, ಈ ಒಂದು ಕ್ವಶನ್ಗೆ ಆನ್ಸರು ನೈದರ್ ಒನ್ ನಾಟು. ಚೀಫ್ ಸೆಕ್ರೆಟರಿ ಬಗ್ಗೆ ನಾನು ಕೂಡ ಓದಿಲ್ಲ, ಎಲ್ಲಿ ಲಕ್ಷ್ಮೀಕಾಂತಲ್ಲಿ ಇದೆ ಅಂತ. ಎಷ್ಟು ಜನ ನಾನು ಲಕ್ಷ್ಮೀಕಾಂತಲ್ಲಿ ಇದೆ ಅಂತ ಎಷ್ಟು ಜನ ತುಂಬ ಜನ ಹುಡುಕ್ತಾ ಇರ್ತಾರೆ. ಸೊ ನೋಡ್ರಪ್ಪ, ಲಕ್ಷ್ಮೀಕಾಂತಲ್ಲಿ ಕೂಡ ಚೀಫ್ ಸೆಕ್ರೆಟರಿ ಬಗ್ಗೆ ಕೊಟ್ಟಿಲ್ಲ, ಸೆಕ್ರೆಟ್ರಿಯೇಟ್ ಅಂತ ಏನೋ ಕೊಟ್ಟಿದ್ದಾನೆ, ಪಾರ್ಲಿಮೆಂಟಲ್ಲಿ ಇರ್ತದೆ ಅವೆಲ್ಲ. ಬಟ್ ಈ ಗವರ್ನರ್ ಚಾಪ್ಟ್ರಲ್ಲಿ ಎಲ್ಲೂ ಬಂದಿಲ್ಲ, ಆಯಿತಾ. ಓಕೆ ಬಿಡಿ, ಅದಂತರ ಟ್ರಿಕ್ಕಿ ಆಗಿತ್ತಲ್ವ ಕ್ವಶನ್ ಇದು. ಎಲ್ಲಿ ಸರ್ ನಾವು ಲಕ್ಷ್ಮೀಕಾಂತ್ನ ತಲೆಯಿಂದ ಬುಡವರೆಗೂ ಏನು ಅಲ್ಲಿ ಇಲ್ಲಿ ಓದಿದ್ವಿ ಸರ್, ಏನು ಸರ್ ಯಾವ ಚೀಫ್ ಸೆಕ್ರೆಟರಿ ಬಗ್ಗೆ ಎಲ್ಲೂ ಕೇಳೇ ಇಲ್ವಲ್ಲ, ಅದು ಹೆಂಗೆ ಸರ್ ನೀವು ಕರೆಕ್ಟ್ ಅಂತ ಹೇಳ್ತೀರಾ ಅಂದ್ಕೊಂಡು ಹುಡುಗರು ಒಡೆಗೆ ಬಂದ್ಬಿಟ್ಟಲ್ಲ. ಬಿಡಿ. ನೆಕ್ಸ್ಟು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ 2018 ಕೇಳಿದ್ದು. ನೋ ಕ್ರಿಮಿನಲ್ ಪ್ರೊಸೀಡಿಂಗ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಅಗೇನ್ಸ್ಟ್ ದ ಗವರ್ನರ್ ಆಫ್ ಅ ಸ್ಟೇಟ್ ಇನ್ ಎನಿ ಕೋರ್ಟ್ ಡ್ಯೂರಿಂಗ್ ಇಸ್ ಟರ್ಮ್ ಆಫ್ ಆಫೀಸ್. ಹೌದಲ್ವಾ? ಹೌದು. ಇಮ್ಯುನಿಟೀಸ್, ನಿಮ್ಮ ರೈಟ್ ಟು ಈಕ್ವಾಲಿಟೀಸಲ್ಲೂ ಬರುತ್ತೆ, ಆಯಿತಾ. ರೈಟ್ ಟು ಈಕ್ವಾಲಿಟೀಸಲ್ಲಿ ಒಂದಷ್ಟು ನಮ್ಮ ಗವರ್ನರ್ ಅವ್ರಿಗೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆಲ್ಲ ಒಂದಷ್ಟು ಇಮ್ಯುನಿಟೀಸ್ ಕೊಟ್ಟಿದೆ. ರೈಟ್ ಟು ಈಕ್ವಾಲಿಟಿ ಇದರಲ್ಲಿ ಅವ್ರಿಗೆಲ್ಲ ಎಕ್ಸ್ಟ್ರಾ ಇಮ್ಯುನಿಟಿ, ಅಂದರೆ ಕ್ರಿಮಿನಲ್ ಮತ್ತು ಸಿವಿಲ್ ಪ್ರೊಸೀಡಿಂಗಿಂದ ಅವರಿಗೆ ಸ್ವಲ್ಪ ಇಮ್ಯುನಿಟಿ ಇರ್ತದೆ. ಅದ್ರ ಜೊತೆಗೆ ನಿಮ್ಮ ಗವರ್ನರ್ ಓದಿದ್ರು ಕೂಡ ಅಲ್ಲೂ ಕೂಡ ಇದೆ, ಕ್ರಿಮಿನಲ್ ಪ್ರೊಸೀಡಿಂಗ್ ಯಾವುದೇ ಕಾರಣಕ್ಕೂ ಅವರ ವಿರುದ್ಧ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಅವರು ಬಂದು ನಾಳೆ ನಿಮ್ಮನ್ನೇ ಕೊಲೆ ಮಾಡಿದ್ರು ಕೂಡ ಅವ್ರ ಆಫೀಸಲ್ಲಿರೋವರೆಗೂ ಅವ್ರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಆದರೆ ಸಿವಿಲ್ ಪ್ರೊಸೀಡಿಂಗ್ನ ಅವರು ಮಾಡ್ಬೋದು, ಅದು ಬರೀ ವಿಚಾರಣೆ ಮಾತ್ರ. ಆ ವಿಚಾರಣೆ ಮಾಡೋಕ್ಕಿಂತ ಮುಂಚೆ 2 ತಿಂಗಳ ನೋಟಿಸ್ ಜಾರಿ ಮಾಡಬೇಕು. ಅದಾದಮೇಲೆ ಸಿವಿಲ್ ಪ್ರೊಸೀಡಿಂಗ್ನ ಶುರು ಮಾಡಬೇಕು. ಅದು ಕೂಡ ವಿಚಾರಣೆಗಿರುತ್ತೆ, ಅರೆಸ್ಟ್ ಮಾಡೋದಲ್ಲ, ಬರೀ ವಿಚಾರಣೆ ಅಷ್ಟೇ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಓಕೆ, ಇಮ್ಯುನಿಟೀಸ್ ಇದೆ ಅಲ್ವಾ, ಇಮ್ಯುನಿಟೀಸ್ ಏನೋ ಬರೀತಾ ಇದ್ದೀನಿ, ಮೌಸಲ್ಲಿ ಸರಿಯಾಗಿ ಆಗ್ತಾಯಿಲ್ಲ, ಇದು ಇಮ್ಯುನಿಟೀಸ್ ಅಂತ ಏನೋ ಬರ್ತಿದ್ದೀನಿ. ಸೊ ನೆಕ್ಸ್ಟು ದ ಎಮಾಲ್ಯುಮೆಂಟ್ಸ್ ಆ್ಯಂಡ್ ಅಲೋಯನ್ಸ್ ಆಫ್ ದ ಗವರ್ನರ್ ಆಫ್ ಅ ಸ್ಟೇಟ್ ಶೆಲ್ ನಾಟ್ ಬಿ ಡಿಮಿನಿಶ್ಡ್ ಡ್ಯೂರಿಂಗ್ ಇಸ್ ಟರ್ಮ್ ಆಫ್ ದ ಆಫೀಸ್. ಹೌದಲ್ವಾ? ಹೌದು. ಅಂದರೆ ಒಂದು ಸತಿ ಗವರ್ನರ್ ಈಗ ಒಂದು ಆಫೀಸ್ಗೆ ಅಪಾಯಿಂಟ್ ಮಾಡೋರು ಅಂತ ತಿಳ್ಕೊಳ್ಳಿ, ಗವರ್ನರ್ನ ಆ ಒಂದು ಗವರ್ನರ್ ಪೋಸ್ಟ್ಗೆ ಹಾಕಿದ್ರು ಯಾರೋ ಒಬ್ಬನ್ನ. ಸೊ ಅವರು ಬರೋಕ್ಕಿಂತ ಮುಂಚೆ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಇತ್ತು, ಗವರ್ನರ್ದು ಸ್ಯಾಲ್ರಿ, ಆಯಿತಾ. ಸೊ ಅವ್ರು ಬಂದರು, ಅಂದರೆ ಬಂದು ಅಪಾಯಿಂಟ್ ಆದಮೇಲೆ ಅವ್ರ ಸ್ಯಾಲ್ರಿನ ತಕ್ಷಣ 1.5 ಲಕ್ಷಕ್ಕೆ ಇಳಿಸ್ಬಾರ್ದು. ಅವ್ರು ಅಪಾಯಿಂಟ್ ಆಗೋಕ್ಕಿಂತ ಮುಂಚೆನೇ ಗವರ್ನರ್ಗೆ ಇಷ್ಟು ಸಂಬಳ ಕೊಡಬೇಕು ಅಂತಂದ್ಬಿಟ್ಟು ಫಸ್ಟೇ ಕಮ್ಮಿ ಮಾಡಬೇಕು, ಜಾಸ್ತಿ ಮಾಡಬೇಕು, ಫಸ್ಟೇ ಇದು ಮಾಡ್ಕೋಬೇಕು. ಅವ್ರು ಅಪಾಯಿಂಟ್ ಆದಮೇಲೆ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬಾರ್ದು. ನೋಡಿ, ಡೆಮಿನಿಶ್ಡ್ ಶೆಲ್ ನಾಟ್ ಬಿ ಡೆಮಿನಿಶ್ಡ್ ಅಂತಂದರೆ ಅವ್ರು ಅಪಾಯಿಂಟ್ ಆದಮೇಲೆ ಅವರ ಖರ್ಚು ವೆಚ್ಚಗಳು ಏನೇನು ಇರ್ತದೆ, ಅವ್ರ ಸ್ಯಾಲ್ರಿ, ಅಲಾಯನ್ಸು, ಎಮಾಲ್ಯುಮೆಂಟ್ಸು,
ಸೊ ಅದನ್ನು ಅಪಾಯಿಂಟ್ ಆದಮೇಲೆ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬಾರ್ದು ಅನ್ನೋ ಸ್ಟೇಟ್ಮೆಂಟು ಕರೆಕ್ಟಾಗಿದೆ. ಆಯಿತಾ, ಇದು ಕೂಡ ನಿಮ್ಮ ಲಕ್ಷ್ಮೀಕಾಂತಲ್ಲಿದೆ. ಸೊ ಬೋತ್ 1 and 2 ಇಸ್ ಕರೆಕ್ಟ್ ಆನ್ಸರ್. ಇದು ಕೂಡ ಈಸಿ ಕ್ವಶನ್. ನೆಕ್ಸ್ಟ್ ಕ್ವಶನ್ 2019 ಕೇಳಿದ್ದು, ವಿತ್ ರೆಫರೆನ್ಸ್ ಟು ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಅ ಸ್ಟೇಟ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಗ್ಗೆ ಕೇಳ್ತಾ ಇದ್ದಾನೆ. ಓಕೆ, ದ ಗವರ್ನರ್ ಮೇಕ್ಸ್ ಅ customary address to members of houses at the commencement of the first session of the year. When a state legislature does not have a rule on a particular matter, it follows the Lok Sabha rule on that matter. ಏನು ಸರ್ ಇದು, ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದಾನೆ ಸರ್, ಸ್ಟೇಟ್ ಲೆಜಿಸ್ಲೇಚರ್ ಮತ್ತು ಗವರ್ನರ್ ಎರಡೂ ಮಿಕ್ಸ್ ಮಾಡಿ ಕೇಳಿದ್ದಾನಲ್ಲ ಅಂತ ಅನ್ಕೋಬೇಡಿ. ಹಂಗೆ ಕೇಳೋದು, ಸರಿನಾ? ಹಂಗೆ ಕ್ವಶನ್ ಕೇಳೋದು, ಎಲ್ಲ ಮಿಕ್ಸ್ ಮಾಡಿನೇ ಕೇಳೋದು. ಇಲ್ಲಾಂತಿದ್ರೆ ಅದನ್ನು ನಾವು UPSC ಅಂತ ಹೇಳೋದಕ್ಕಾಗಲ್ಲ, ಅದು KPSC ಆಗ್ಬಿಡುತ್ತೆ. ಅಲ್ವಾ? ಓಕೆ, 137 ಏನು ಆನ್ಸರ್ ಇರ್ಬೋದು? ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಅಂತಂದರೆ, ಗವರ್ನರ್ ಮೇಕ್ ಎ ಕಸ್ಟಮರಿ ಅಡ್ರೆಸ್ ಟು ಮೆಂಬರ್ ಆಫ್ ದ ಹೌಸ್ ಅಟ್ ದ ಕಮೆನ್ಸ್ಮೆಂಟ್ ಆಫ್ ದ ಫಸ್ಟ್ ಸೆಷನ್ ಆಫ್ ದ ಇಯರ್. ಸೊ ಇದಕ್ಕೆ ಏನೋ ಒಂದು ಹೆಸರು ಹೇಳ್ತಾರೆ ಗುರು, ಮರ್ತೋಗಿದೆ ನನಗೆ. ನಾನು ಇನ್ನು ಪಾರ್ಲಿಮೆಂಟ್ ರಿವಿಷನ್ ಸರಿಯಾಗಿ ಮಾಡಿಲ್ಲ, ಅದನ್ನು ಲೆಂತ್ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಿಲ್ಲ. ಬಟ್ ಈಗ ಒಂದು ಹೊಸ್ದಾಗಿ ಒಂದು ಗೌರ್ಮೆಂಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಈಗ ರೀಸೆಂಟಾಗಿ ನಮ್ಮ ಪ್ರೆಸಿಡೆಂಟ್ ಅವರು ಮಾಡಿದ್ರಲ್ವ, ನೆನ್ನೆನೋ ಮಾಡಿದ್ರಲ್ವ, ನೆನ್ನೆ ಅಲ್ಲ, ಈಗ ಒಂದು 3 ದಿನದಲ್ಲಿ ಮಾಡಿದ್ರು. ಸೊ ಈಗ ಫಸ್ಟ್ ಸೆಷನು, ಒಂದು ಇಯರ್ದು ಹೊಸ ಸೆಷನ್ ಶುರು ಆಗ್ತಾ ಇದೆ ಅಂತಂದರೆ, ಅಂದರೆ ಬಡ್ಜೆಟ್ಗಿಂತ ಮುಂಚೆನೇ ಅವರು ಒಂದು ಸೆಷನ್ನ ಕೈಗೊಳ್ತಾರೆ. ಸೊ ಅದರಲ್ಲಿ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಸರ್ಕಾರದ, ಅಂದರೆ ದೇಶದ ಏನಂತಾರೆ ಅದಕ್ಕೆ, ಒಂದು ಗವರ್ನಮೆಂಟು ಅಪ್ಕಮಿಂಗ್ ಏನು ತರ್ತಾ ಇದೆ, ಏನೇನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಒಂದು ಅವರು ದೇಶದ ಏನೋ ಅಂತಾರಲ್ಲಪ್ಪ, ಅದಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಅದು. ಒಂದು ನಿಮಿಷ ಹೇಳ್ತೀನಿ ಅದನ್ನು. ದೇಶವನ್ನು ಉದ್ದೇಶಿಸಿ ಮಾತನಾಡೋದು. ಓಕೆ, ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರಲ್ಲ, ಅಂದರೆ ಈ ಗವರ್ನಮೆಂಟು ಈ ಲಾಸ್ಟ್ ಇಯರಲ್ಲಿ ಏನೇನು ಮಾಡ್ತು ಮತ್ತು ಈ ವರ್ಷ ಏನೇನು ಮಾಡುತ್ತೆ, ಅಪ್ಕಮಿಂಗ್ ಒಂದಷ್ಟು ಪ್ಲ್ಯಾನ್ಸ್ಗಳಿದೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಒಂದು ಸ್ಪೀಚ್ ಕೊಡ್ತಾರೆ ಅಲ್ವಾ. ಈಗ ರೀಸೆಂಟಾಗಿ ರಾಹುಲ್ ಗಾಂಧಿ ಅವರ ಒಂದು ಇದಾಗಿತ್ತು ನೋಡಿ, ಕಾಂಟ್ರವರ್ಷಿಯಲು. ನಾನು ಕೂತಿ ಬೋರ್ ಆಯಿತು ಹಂಗೆ ಹಿಂಗೆ ಅಂತ ಅಣ್ಣ ಹೇಳಿದ. ಆಯಿತಾ, ಅಣ್ಣ ಕೂರಾಗಲಿಲ್ಲ ಅಂದರೆ ಯಾಕೆ ಕೂತ್ಕೊಂಡಪ್ಪ, ಎದ್ದೋಗ್ಬೇಕಾಯ್ತು ಅವನು. ಕೂತ್ಕೊಬಿಟ್ಟು ನಂಗೆ 2 ಅವರ್ ಹಂಗೆ ಕೂತ್ಕೊಂಡೆ, ಫುಲ್ ಬೋರ್ ಆಗೋಯ್ತು ಅಂದ್ಬಿಟ್ಟು ಅಮ್ಮ ಮಗ ಇಬ್ಬರು ಅದು ಇದು ಏನೋ ಮಾತಾಡಿದರು. ಬಿಡಿ, ಅಣ್ಣನ ಬಗ್ಗೆ ಯಾಕೆ ಎಷ್ಟೊತ್ತಲ್ಲಿ ಮಾತಾಡೋದು, ತಂಪೊತ್ತಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು, ಆಯಿತಾ? ಓಕೆ, ಸೊ ಈ ಥರ ಅಕಸ್ಮಾತು ಎವ್ರಿ ಸೆಷನ್ ಆಫ್ ದ, ಅಂದರೆ ಫಸ್ಟ್ ಸೆಷನ್ ಆಫ್ ದ ಇಯರ್ ಆಫ್ಟರ್ ಜನರಲ್ ಎಲೆಕ್ಷನ್ ಆಗಿರ್ಬೋದು, ಜನರಲ್ ಎಲೆಕ್ಷನ್ ಆದಮೇಲೂ ಕೂಡ ದೇಶವನ್ನು ಉದ್ದೇಶಿಸಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಂದರೆ ದೇಶವನ್ನು ಉದ್ದೇಶಿಸಿ ಅಂತಂದರೆ ಗವರ್ನಮೆಂಟ್ನ ಪರವಾಗಿ ಉದ್ದೇಶಿಸಿ ಮಾತಾಡ್ತಾರೆ. ಸೊ ಹಾಗಾಗಿ ಮೊದಲನೇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟು. ಸೊ ನೆಕ್ಸ್ಟು, ವೆನ್ ಎ ಸ್ಟೇಟ್ ಲೆಜಿಸ್ಲೇಚರ್ ಡಸ್ ನಾಟ್ ಹ್ಯಾವ್ ಅ ರೂಲ್ ಆನ್ ಅ ಪರ್ಟಿಕ್ಯುಲರ್ ಮ್ಯಾಟರ್, ಇಟ್ ಫಾಲೋಸ್ ದ ಲೋಕಸಭಾ ರೂಲ್ ಆನ್ ದ್ಯಾಟ್ ಮ್ಯಾಟರ್. ಹೌದಲ್ವಾ? ಸೊ ಈ ಥರ ಒಂದಷ್ಟು, ಅಂದರೆ ಈ ಒಂದು ಫಸ್ಟ್ ಸೆಷನ್ಲಿ ದೇಶವನ್ನು ಉದ್ದೇಶಿಸಿ ಅಡ್ರೆಸ್ ದ ಮೆಂಬರ್ ಆಫ್ ದ ಹೌಸ್ ಅಂತಂದರೆ ಗವರ್ನಮೆಂಟ್ನ ಪರವಾಗಿ, ಆಯಿತಾ? ಸೊ ಗವರ್ನಮೆಂಟ್ನ ಪರವಾಗಿ ಏನು ಮಾತಾಡ್ತಾರೆ, ಅಕಸ್ಮಾತ್ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಆ ಒಂದು ರೂಲ್ಸ್ಗಳು ಇಲ್ಲ ಅಂತಂದಾಗ ಇವರು ಲೋಕಸಭಾ ರೂಲ್ನ ಇವರು ಫಾಲೋ ಮಾಡಬಹುದು. ಆಯಿತಾ, ಇದು ಡೀಟೇಲಾಗಿ ಓದ್ತೀನಿ ಅಂದರೆ ನಿಮ್ಮ ಆರ್ಟಿಕಲ್ 208 ಕ್ಲಾಸ್ 1 ಬರುತ್ತೆ. ಆರ್ಟಿಕಲ್ 208 ಕ್ಲಾಸ್ 1 ಬರುತ್ತೆ. ಮೊದಲನೇ ಸ್ಟೇಟ್ಮೆಂಟ್ಗೆ ನಿಮಗೆ ಆರ್ಟಿಕಲ್ 176 ಕ್ಲಾಸ್ 1 ನಿಮಗೆ ಬರುತ್ತೆ. ಆಯಿತಾ, ಇವೆಲ್ಲ ಎಲ್ಲಿರುತ್ತೋ ನನಗೂ ಗೊತ್ತಿಲ್ಲ. ಆದರೆ ಇದೊಂದು ಗೊತ್ತು ನಿಮಗೆ, ಏನು ಅಂತಂದರೆ ಗವರ್ನರ್ ಅವರು ಅದೇ ಆಫ್ಟರ್ ಎವ್ರಿ ಈಚ್ ಜನರಲ್ ಎಲೆಕ್ಷನ್ ಮತ್ತು ಫಸ್ಟ್ ಸೆಷನ್ ಆಫ್ ಈಚ್ ಇಯರು ಗವರ್ನರ್ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ, ಅಂದರೆ ಗವರ್ನಮೆಂಟ್ನ ಪರವಾಗಿ ಮಾತಾಡ್ತಾರೆ. ಆಯಿತಾ, ಸೊ ಅದೊಂದು ಗೊತ್ತಿದ್ರೆ ಇದನ್ನು ಮಾಡ್ಬೋದು. ಮತ್ತು ಸ್ಟೇಟ್ ಲೆಜಿಸ್ಲೇಚರಲ್ಲಿ ಅಕಸ್ಮಾತ್ ಈ ಒಂದು ಪರ್ಟಿಕ್ಯುಲರ್ ಮ್ಯಾಟರ್ ಬಗ್ಗೆ ಲಾ ಇಲ್ಲ ಅಂತಂದರೆ ಅಥವಾ ರೂಲ್ ಇಲ್ಲ ಅಂತಂದರೆ ಲೋಕಸಭೆಯವರು ಕಾಪಿ ಮಾಡ್ಕೋಬಹುದು. ಸೊ ಹಾಗಾಗಿ ಬೋತ್ 1 and 2 ಇಸ್ ದ ಕರೆಕ್ಟ್ ಆನ್ಸರ್. ಆಯಿತಾ, ಇಷ್ಟೇನಾ? ಮುಗೀತಾ? ಮುಗಿದೇ ಹೋಯ್ತಲ್ಲ ಗುರಿದು. ಇರಿ, ಗವರ್ನರ್ ಬಗ್ಗೆ ಬೇರೆ ಟಾಪಿಕಲ್ಲಿ, ಅಂದರೆ ಬೇರೆ ಇಯರಲ್ಲಿ ಯಾವ್ದು ಕೇಳಿದರೆ ನೋಡೋಣ. ಓಕೆ, DPSP ಆಯಿತು, ಕೋರ್ಟ್ ಬಗ್ಗೆನೂ ಆಯಿತು, ಈಗ ಎಲೆಕ್ಷನು, ಪಾರ್ಲಿಮೆಂಟರಿ ಅಪೆಂಡಿಕ್ಸು ಮುಗೀತು. ಇಷ್ಟೇ. ಗವರ್ನರ್ ಬಗ್ಗೆ ಜಾಸ್ತಿ ಪಾಯಿಂಟ್ಸ್ಗಳು ಅಂದರೆ ರೀಸೆಂಟಾಗಿ ಯಾವ ಎಕ್ಸಾಮಲ್ಲೂ, ಅಂದರೆ ರೀಸೆಂಟ್ ಇಯರಲ್ಲಿ UPSCಲಿ ಕೇಳಿಲ್ಲ, 2024ವರೆಗೂ ಕೇಳಿಲ್ಲ, 23ರಲ್ಲೂ ಕೇಳಿಲ್ಲ. ನೋಡಿ, ಗವರ್ನರ್ ಬಗ್ಗೆ ಯಾಕೋ ಸ್ವಲ್ಪ ಕಾಳಜಿ ಕಮ್ಮಿ ಆಗ್ತಾಯಿದೆ ಗವರ್ನರ್ ಬಗ್ಗೆ. UPSC ಅವರು ಮಾಡ್ಬೋದು, ಈ ಸತಿನೂ ಮಾಡ್ಬೋದು, ಹೇಳೋದಕ್ಕಾಗಲ್ಲ. ನಮ್ಮ ಕರ್ನಾಟಕದ ಎಕ್ಸಾಮ್ ಅಲ್ಲಾದರೆ
ಕೇಳೇ ಕೇಳ್ತಾನೆ. ಯಾಕಂದರೆ ಮೂಡಾ ಕೇಸಲ್ಲಿ ಸ್ವಲ್ಪ ವಿವಾದ ಆಗಿತ್ತು ಗವರ್ನರ್ ಮತ್ತು ಚೀಫ್ ಮಿನಿಸ್ಟ್ರ್ ಮಧ್ಯೆ. ರೀಸೆಂಟ್ ಯಾವ ಎಕ್ಸಾಮಲ್ಲಾದರೂ ಬರಬಹುದು. ಅದು ಬಿಟ್ಟರೆ ಗವರ್ನರ್ದು ಯಾವುದು ಈಗ ರೀಸೆಂಟಾಗಿ ಆರ್ಡಿನೆನ್ಸ್ ಬಗ್ಗೆ ಆಯಿತು, ಅದರ ಮೈಕ್ರೋ ಫೈನಾನ್ಸ್ ಆರ್ಡಿನೆನ್ಸ್ ಬಗ್ಗೆ ಸಿದ್ದರಾಮಯ್ಯ ಅವರು ಒಂದು ಏನೋ ಹೇಳಿದರು, ಆ ಒಂದು ಆರ್ಡಿನೆನ್ಸ್ ಬಿಲ್ನ. ಬಟ್ ಗವರ್ನರ್ ಅವರು ಅದಕ್ಕೆ ರಿಜೆಕ್ಟ್ ಮಾಡಿದ್ರು. ಆರ್ಡಿನೆನ್ಸ್ ಬಗ್ಗೆನೂ ಕೂಡ ಕೇಳ್ಬೋದು. ಆರ್ಡಿನೆನ್ಸ್ ಇಶ್ಯೂ ಹೇಗಾಗುತ್ತೆ, ಪ್ರೊಸೀಜರ್ ಏನು, ಆರ್ಡಿನೆನ್ಸ್ ಅಂದರೆ ಏನು ಅಂತ ನಿಮ್ಮ ರೀಸೆಂಟ್ ಕರ್ನಾಟಕ ಎಕ್ಸಾಮ್ ಯಾವುದೇ ಆಗಿರಲಿ ಕೇಳಬಹುದು. ಪ್ರಿಪೇರ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡಲಿ, ನೆಕ್ಸ್ಟ್ ಕ್ಲಾಸಲ್ಲೇ ಲೋಕಲ್ ಬಾಡೀಸ್ ಮಾಡಲ. ಲೋಕಲ್ ಬಾಡೀಸು ಸ್ವಲ್ಪ ಡಿಫಿಕಲ್ಟಿ ಹೇಳೋದಕ್ಕಾಗಲ್ಲ, ಸ್ವಲ್ಪ ಟ್ರಿಕ್ಕಿಯಾಗಿದೆ, ಅದು ಬೇಡ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ, ಆಯಿತಾ? ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೀಟಾಗಿ ಓದ್ಕೊಬನ್ನಿ. ಈಸಿ ಇದೆ ಎಲ್ಲ, ಒಂದೊಂದು ಶೀಟು ಒಂದೊಂದು ಪೇಜ್, ಅಕ್ಕಪಕ್ಕ 2 ಪೇಜ್ ಇರುತ್ತೆ ಅಷ್ಟೇ. ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, UPSC, SPSC, ಫೈನಾನ್ಸ್ ಕಮಿಷನು, ಸೊ ಇದೆಲ್ಲ ನೀವು ನೋಡಿಕೊಂಡು ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ಹೇಳಬೇಕು, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆದಮೇಲೆ ಆದರೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿನೂ ಮಿಕ್ಸ್ ಮಾಡಿಬಿಡ್ತೀನಿ ಒಂದೇ ವೀಡಿಯೋದಲ್ಲಿ, ಆಯಿತಾ? ಅದು ಮಾಡಿದ್ರೆ ನೆಕ್ಸ್ಟ್ ಪಾರ್ಲಿಮೆಂಟು, ಲೋಕಲ್ ಗವರ್ನಮೆಂಟು, ಸ್ಟೇಟ್ ಲೆಜಿಸ್ಲೇಚರು, ಅದು ಇದು ಅಂತಿದೆ, ಅದನ್ನು ಮುಗಿಸೋಣ ಲಾಸ್ಟಲ್ಲಿ. ಸರಿನಾ? ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಣ್ರಪ್ಪ, ಆಯಿತಾ? ಓಕೆ, ಥ್ಯಾಂಕ್ ಯು.